ಇದು ಕೇವಲ ಒಂದು ಉದ್ಯಮಿಯ ಸಾವಿನ ಸುದ್ದಿಯಲ್ಲ. ಇದು ಸಾವಿರಾರು ಕೋಟಿ ಸಾಮ್ರಾಜ್ಯ ಕಟ್ಟಿದ ಒಬ್ಬ ವ್ಯಕ್ತಿಯ ಬದುಕಿನ ಏರಿಳಿತಗಳ ಕತೆ. ಯಶಸ್ಸಿನ ಶಿಖರದವರೆಗೆ ಹಾರಿದರೂ ಒಳಗೊಳಗೆ ಹೋರಾಡುತ್ತಲೇ ಇದ್ದ ಮನಸ್ಸಿನ ದುರಂತ ಕಥೆ. ಕೇರಳದ ಕೊಚ್ಚಿಯಲ್ಲಿ ಜನಿಸಿ ಬೆಂಗಳೂರಿನಲ್ಲಿ ಬೆಳೆದ ಡಾಕ್ಟರ್ ಚಿರಿಯನ್ ಕಂಡತ್ ಜೋಸೆಫ್ ರಾಯ್ ಅಲಿಯಾಸ್ ಸಿಜೆ ರಾಯ್ ಒಬ್ಬ ಸಾಮಾನ್ಯ ಕುಟುಂಬದ ಹುಡುಗ. ದೊಡ್ಡ ಬ್ಯಾಕ್ಗ್ರೌಂಡ್ ಇಲ್ಲ, ರಾಜಕೀಯ ಸಂಪರ್ಕಗಳಿಲ್ಲ, ಬಂಡವಾಳದ ಬೆಂಬಲವೂ ಇಲ್ಲ. ಆದರೆ ಕನಸು ಮಾತ್ರ ಆಕಾಶಕ್ಕಿಂತ ದೊಡ್ಡದು. ಫ್ರಾನ್ಸ್ ಮತ್ತು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಶಿಕ್ಷಣ ಪಡೆದು ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಡಾಕ್ಟರೇಟ್ ಮುಗಿಸಿ HP ಎಂಬ ಫಾರ್ಚ್ಯೂನ್ 500 ಕಂಪನಿಯಲ್ಲಿ ಕೆಲಸ ಶುರು ಮಾಡಿದರು. ಅಲ್ಲಿ ಕಾರ್ಪೊರೇಟ್ ಅನುಭವ ಸಿಕ್ಕಿತು. ಆದರೆ ಇನ್ನೂ ದೊಡ್ಡದಾಗಿ ಮಾಡಬೇಕು ಅನ್ನೋ ಹಂಬಲ ಮಾತ್ರ ನಿಂತಿರಲಿಲ್ಲ. 2006ರಲ್ಲಿ ಬೆಂಗಳೂರಿನಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಹುಟ್ಟಿತು. ರಿಯಲ್ ಎಸ್ಟೇಟ್ ಅಂದ್ರೆ ಸಾಲ, ಬ್ಯಾಂಕ್ ಲೋನ್, ಅಡ್ವಾನ್ಸ್ ಇವನ್ನೇ ಅವಲಂಬಿಸಿದ್ದ ಕಾಲ. ಆದ್ರೆ ಸಿಜೆ ರಾಯ್ ಬಂದು ಬೇರೆ ದಾರಿ ಹಿಡಿದರು. ಝೀರೋ ಡೆಬ್ಟ್, ಸಾಲರಹಿತ ಮಾದರಿಯಲ್ಲಿ ಬಿಸ್ನೆಸ್ ಮಾಡಿ ಎಲ್ಲರನ್ನ ಅಚ್ಚರಿಗೊಳಿಸಿದರು. ಒಂದೊಂದೇ ಪ್ರಾಜೆಕ್ಟ್, ಒಂದೊಂದೇ ನಗರ. ಬೆಂಗಳೂರು, ಕೇರಳ, ದಕ್ಷಿಣ ಭಾರತದ ಪ್ರಮುಖ ಭಾಗಗಳು, ನಂತರ ದುಬೈ, ಅಮೆರಿಕ. 159ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳು, 43 ಮಿಲಿಯನ್ ಸ್ಕ್ವೇರ್ ಫೀಟ್ನ ನಿರ್ಮಾಣ, ಲಕ್ಷಾಂತರ ಜನರಿಗೆ ಮನೆಗಳ ಕನಸು ನನಸಾದಿತು. ಕಾನ್ಫಿಡೆಂಟ್ ಗ್ರೂಪ್ ಅಂದ್ರೆ ನಂಬಿಕೆಯ ಹೆಸರಾಗಿತ್ತು. ರಿಯಲ್ ಎಸ್ಟೇಟ್ ಮಾತ್ರವಲ್ಲ, ಹಾಸ್ಪಿಟಾಲಿಟಿ, ಶಿಕ್ಷಣ, ನಿರ್ಮಾಣ, ಸಿನಿಮಾ ಹೀಗೆ ಕೈ ಹಾಕಿದ ಎಲ್ಲ ಕ್ಷೇತ್ರಗಳಲ್ಲೂ ಸಿಜೆ ರಾಯ್ ಗುರುತು ಮೂಡಿಸಿದರು. ಮಲಯಾಳಂನ ದೊಡ್ಡ ಸಿನಿಮಾಗಳಿಗೆ ಬಂಡವಾಳ, ಬಿಗ್ ಬಾಸ್ ಮಲಯಾಳಂ, ಸ್ಟಾರ್ ಸಿಂಗರ್ನಂತಹ ರಿಯಾಲಿಟಿ ಶೋಗಳ ಪ್ರಾಯೋಜಕತ್ವ, ಜೊತೆಗೆ ಮರಕ್ಕಾ, ಕ್ಯಾಸನೋವಾ, ಮೇಹು ಮೂಸಾ ಹೀಗೆ ಸಿನಿಮಾಗಳಲ್ಲಿಯೂ ಹೆಸರು ಮಾಡಿದರು. ಒಟ್ಟಾರೆ ಒಬ್ಬ ಬಿಲ್ಡರ್ ಅಲ್ಲ, ಸಂಪೂರ್ಣ ಎಂಟರ್ಪ್ರೆನ್ಯೂರ್ ಆಗಿದ್ದರು. ಇವರ ಸಂಪತ್ತಿನ ಬಗ್ಗೆ ಹೇಳೋದಾದ್ರೆ ಅಂದಾಜು ಒಂದಲ್ಲೊಂದು ಕಡೆ ಬದಲಾಗುತ್ತಲೇ ಇತ್ತು. ಕೆಲವರು 8,500 ಕೋಟಿ ಅಂದ್ರೆ ಇನ್ನು ಕೆಲವರು 28,000 ಕೋಟಿ ಅಂತ ಲೆಕ್ಕ ಹಾಕಿದ್ರು. ಆದರೆ ಒಂದು ವಿಷಯ ಮಾತ್ರ ನಿಸ್ಸಂದೇಹ, ಐಷಾರಾಮಿ ಬದುಕು. ಭಾರತದಲ್ಲೇ ಅತಿ ದುಬಾರಿ ಕಾರುಗಳ ಸಂಗ್ರಹ ಹೊಂದಿದ್ದ ವ್ಯಕ್ತಿಗಳಲ್ಲಿ ಸಿಜೆ ರಾಯ್ ಕೂಡ ಒಬ್ಬರು. 200ಕ್ಕೂ ಹೆಚ್ಚು ಐಷಾರಾಮಿ ವಾಹನಗಳು, ಬರೋಬ್ಬರಿ 12 ರೋಲ್ಸ್ ರಾಯ್ಸ್ ಕಾರುಗಳು, ಬುಗಾಟಿ ವೆರಾನ್, ಕೋಯೆನಿಗ್ಸೆಗ್ ಅಗೇರಾ, ಪಗಾನಿ ಹುವಾರಿಯಾ, ಪೋರ್ಷೆ 918, ಮೆಕ್ಲಾರೆನ್ 720s. ಗ್ಯಾರೇಜ್ ನೋಡಿದ್ರೆ ಮ್ಯೂಸಿಯಂನಂತೆ ಕಾಣುತ್ತಿತ್ತು. ದುಬೈನಲ್ಲಿ ಮಗ ರೋಹಿತ್ ರಾಯ್ ಜೊತೆ ಕಾರುಗಳದ್ದೇ ಒಂದು ಸಾಮ್ರಾಜ್ಯ ಸ್ಥಾಪಿಸಿದ್ದರು. ಆದ್ರೆ ಇಷ್ಟೆಲ್ಲ ಹೈಪರ್ ಕಾರುಗಳ ನಡುವೆ ಅವರ ಮನಸ್ಸಿಗೆ ಅತಿ ಹತ್ತಿರವಾಗಿದ್ದು ಒಂದು, ಮಾರುತಿ 800. 1994ರಲ್ಲಿ 1.10 ಲಕ್ಷ ಕೊಟ್ಟು ಖರೀದಿಸಿದ ಮೊದಲ ಕಾರು ಇದಾಗಿತ್ತು. ಮುಂದೆ ಶ್ರೀಮಂತರಾದ ಮೇಲೆ ಮಾರಿಬಿಟ್ಟಿದ್ದರೂ ಅದರ ಆ ಹಳೆಯ ಕಾರ್ನ ನೆನಪು ಮಾತ್ರ ಹಾಗೆ ಕಾಡುತ್ತಲೇ ಇತ್ತು. ಬುಗಾಟಿ ಇದೆ, ರೋಲ್ಸ್ ರೋಯ್ಸ್ ಇದೆ, ಆದರೆ ಮಾರುತಿ 800 ಸ್ಪೆಷಲ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡಿದ್ದರು. ಗುಜರಿ ಸೇರುವ ಹಂತದಲ್ಲಿದ್ದ ಅದೇ ಕಾರನ್ನ 10 ಲಕ್ಷ ಕೊಟ್ಟು ವಾಪಸ್ ಖರೀದಿಸಿದ ಕತೆ ಜನರ ಮನಸ್ಸು ಗೆದ್ದಿತ್ತು. ಇದು ಅವರ ನೆಲೆಯನ್ನು, ಬೇರುಗಳನ್ನು ಮರೆತಿರದ ವ್ಯಕ್ತಿತ್ವವನ್ನ ತೋರಿಸಿತು. ಸಮಾಜ ಸೇವೆಯಲ್ಲೂ ಸಿಜೆ ರಾಯ್ ಹಿಂದೆ ಉಳಿದಿಲ್ಲ. ಕೇರಳ, ಕರ್ನಾಟಕದ ನೂರಾರು ಬಡ ವಿದ್ಯಾರ್ಥಿಗಳಿಗೆ ಕೋಟಿ ರೂಪಾಯಿ ಸ್ಕಾಲರ್ಶಿಪ್, ಪ್ರವಾಹ ಸಮಯದಲ್ಲಿ 100ಕ್ಕೂ ಹೆಚ್ಚು ಮನೆಗಳ ಮರುನಿರ್ಮಾಣ, ಗೌರವ ಕ್ಯಾನ್ಸಲ್ ಆಗಿ ಸೇವೆ ಮಾಡಿದ್ದರು. ಆದ್ರೆ ಯಶಸ್ಸಿನ ಜೊತೆ ವಿವಾದಗಳು ಬಂದೇ ಬರುತ್ತವೆ. ಅದರಂತೆ 2013ರಿಂದ 2016ರವರೆಗೆ ಪ್ರಾಜೆಕ್ಟ್ ಡಿಲೇ, ಹ್ಯಾಂಡ್ ಓವರ್ ವಿಳಂಬ, ಸೌಲಭ್ಯಗಳ ಕೊರತೆ ಬಗ್ಗೆ ಗ್ರಾಹಕರ ಆಕ್ರೋಶ. 2022ರಲ್ಲಿ ಮರಡು ಅಪಾರ್ಟ್ಮೆಂಟ್ ಸಂಬಂಧ CRZ ಆರೋಪಗಳು ಇವರ ಮೇಲೆ ಬಂದವು. ಕಂಪನಿ ಸ್ಪಷ್ಟನೆ ನೀಡಿದರೂ ಒತ್ತಡ ಕಡಿಮೆಯಾಗಲಿಲ್ಲ. ಇತ್ತೀಚೆಗೆ IT ದಾಳಿಗಳು, ತನಿಖೆಗಳು ಇವರಿಗೆ ಪೀಡಿಸಿದ್ದವು. ಹೊರಗೆ ಅವರು ಎಷ್ಟೇ ಬಲಿಷ್ಠನಂತೆ ಕಂಡರೂ ಒಳಗೆ ಒತ್ತಡ ಹೆಚ್ಚುತ್ತಲೇ ಹೋಗಿತ್ತು. ಇಷ್ಟೆಲ್ಲ ಏರಿಳಿತಗಳ ನಡುವೆ 2026 ಜನವರಿ 30ರಂದು ಬೆಂಗಳೂರಿನ ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಯಲ್ಲಿ ಸಿಜೆ ರಾಯ್ ದುರಂತ ಅಂತ್ಯ ಕಂಡಿದ್ದಾರೆ. 57ರ ವಯಸ್ಸಿನಲ್ಲಿ ಪತ್ನಿ, ಪುತ್ರ, ಪುತ್ರಿಯನ್ನ ಅಗಲಿದ್ದಾರೆ.
ಅರಮನೆಯಂಥ ಮನೆಗಳು, ಸಾವಿರಾರು ಕೋಟಿ ಆಸ್ತಿ, ನೂರಾರು ಕಾರುಗಳು, ಸಮಾಜದ ಗೌರವ ಎಲ್ಲವೂ ಇದ್ದರೂ ಮನಸ್ಸಿನ ಭಾರವನ್ನ ತಾಳಲಾರದೆ ಒಬ್ಬ ಯಶಸ್ವಿ ಉದ್ಯಮಿ ಬದುಕಿಗೆ ತೆರೆ ಎಳೆದಿದ್ದು ನಿಜಕ್ಕೂ ಕಾಡುವ ಸಂಗತಿ. ಆದ್ರೆ ಸಿಜೆ ರಾಯ್ ಬದುಕು ಒಂದೇ ಸಂದೇಶ ಕೊಡುತ್ತದೆ. ಸಾಮಾನ್ಯ ಉದ್ಯೋಗಿಯಿಂದ ಬಿಲಿಯನೇರ್ ಆಗುವ ತನಕದ ಪ್ರಯಾಣ ಸಾಧ್ಯ. ವಿಭಿನ್ನವಾಗಿ ಯೋಚಿಸಿದರೆ, ಧೈರ್ಯದಿಂದ ನಿರ್ಧಾರ ತೆಗೆದುಕೊಂಡರೆ, ಕಠಿಣ ಪರಿಶ್ರಮ ಮಾಡಿದರೆ ಅಸಾಧ್ಯ ಅನ್ನೋದೇ ಇಲ್ಲ. ಆದರೆ ಅದೇ ಸಮಯದಲ್ಲಿ ಯಶಸ್ಸಿನ ಹಾದಿಯಲ್ಲಿ ಮನಸ್ಸಿನ ಆರೋಗ್ಯ, ಒತ್ತಡ, ಆತ್ಮವಿಶ್ವಾಸ ಇವನ್ನು ಕಾಪಾಡಿಕೊಳ್ಳಬೇಕು ಅನ್ನೋ ಪಾಠವು ಈ ದುರಂತ ಕೊಡುತ್ತೆ. ಸಿಜೆ ರಾಯ್ ಒಮ್ಮೆ ಯುವಜನತೆಗೆ ಹೇಳಿದ್ದ ಮಾತು ಈಗ ಮತ್ತಷ್ಟು ಅರ್ಥಪೂರ್ಣವಾಗಿ ಕೇಳಿಸುತ್ತದೆ. ನಿಜವಾದ ಯಶಸ್ಸು ಎಲ್ಲರ ದಾರಿಯಲ್ಲಿ ನಡೆಯೋದಲ್ಲ. ನಿಮ್ಮದೇ ದಾರಿ ನೀವು ಕಟ್ಟಿಕೊಂಡಾಗಲೇ ಜಯ ಸಿಗುತ್ತದೆ. ಅವರ ಜೀವನವೇ ಅದಕ್ಕೆ ಸಾಕ್ಷಿ. ಅವರ ಅಂತ್ಯ ಮಾತ್ರ ಎಲ್ಲರನ್ನೂ ಮೌನಕ್ಕೆ ದೂಡಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.